ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಸಾಕ್ಷಿಯನ್ನ ತುಂಬಾನೇ ಇಷ್ಟಪಡ್ತಿದ್ದಾರೆ ರಾಜು. ಹಾಗಾಗಿ ಸಾಕ್ಷಿ ಬರುವುದನ್ನೇ ಕಾಯ್ತಾ ಕೂತಿರ್ತಾರೆ. ಅದೇ ರೀತಿ ರಾತ್ರಿ ಬಂದಾಗ್ಲೂ ಕಾಯ್ತಾ ಇದ್ರು. ಈಗ ಕೆಲಸಕ್ಕೆ ಹೋಗ್ಬೇಕಾದ್ರೂ ಕೂಡ ರಾಜು ಸಾಕ್ಷಿಗೋಸ್ಕರ ಕಾಯ್ತಿದ್ದಾರೆ. ಇಲ್ಲಿ ಸಾಕ್ಷಿ ಹೊರಗಡೆ ಬರ್ತದಾಗೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಸಾಕ್ಷಿ ಆರಾಮಾಗಿ ಹೋಗಿ ಬನ್ನಿ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ಹೇಳ್ತಾರೆ. ಏನದು ವಿಷಯ ಅಂತ ಕೇಳಿದ್ರು ಇಲ್ಲಿ ರಾಜು ಹತ್ರ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ತಂಗಿ ಜೊತೆ ಸಾಕ್ಷಿ ಹೊರಡ್ತಾಳೆ. ಹೊರಟ ಮೇಲೆ ಹೇಳ್ತಾರೆ ಐ ಲವ್ ಯು ಅಂತ. ಬಟ್ ಆಲ್ರೆಡಿ ಸಾಕ್ಷಿ ಅಲ್ಲಿದ್ದ ಹೋಗಿರ್ತಾರೆ. ಈ ಕಡೆ ರಾಜು ಹೊರಟೋಗ್ಬಿಟ್ರಲ್ಲ ಅಂತ ಅನ್ಕೊಂಡಿದ್ದೆ, ತುಂಬಾ ಬೇಸರ ಮಾಡ್ಕೋತಾರೆ. ತದನಂತರ ಇಲ್ಲಿ ಅಗ್ನಿ ಮನೆಗೆ ಎಂಟ್ರಿ ಕೊಟ್ಟಿದ್ದಾಳೆ. ಸಾಕ್ಷಿ ಎಂಟ್ರಿ ಕೊಟ್ಟಿದ್ದೆ, ಅಗ್ನಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅಗ್ನಿ ರೂಮಿಗೆ ಹೋಗ್ತಾಳೆ, ಕರೀತಾಳೆ. ಯಾರು ಕೂಡ ಡೋರನ್ನ ಓಪನ್ ಮಾಡೋದಿಲ್ಲ. ಆಗ ತಾನೇ ನುಗ್ಗಿ ಒಳಗಡೆ ಬರ್ತಾಳೆ. ನೋಡಿದ್ರೆ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ತಿರ್ತಾರೆ. ಅಗ್ನಿ ನೋಡಿದೆ, ಏನ್ರಿ ಇದು ಕಣ್ಣ ಕಾಣಿಸೋದಿಲ್ವಾ? ಪದೇ ಪದೇ ಯಾಕ್ರಿ ಈ ರೀತಿ ಬರ್ತೀರಾ? ಒಳಗಡೆ ಬರ್ಬೇಕಾದ್ರೆ ನಾಕ್ ಮಾಡಿ ಬರ್ಬೇಕು ಅಂತ ಗೊತ್ತಾಗಲ್ವಾ ಅಂತ ಅಗ್ನಿ ರೇಗ್ದಾಗ, ಅದು ಸರ್ ನಾಕ್ ಮಾಡಿದೆ ಸರ್, ಬಟ್ ಯಾರು ಓಪನ್ ಮಾಡಲಿಲ್ಲ, ಹಾಗಾಗಿ ಇಲ್ಲಿಗೆ ಬರ್ಬೇಕಾಯ್ತು ಅಂತ ಹೇಳ್ತಾರೆ. ಯಾಕ್ರಿ ಬಂದೆ ಈಗ ಮತ್ತೆ ನೀವು ಅಂತ ಅಗ್ನಿ ಕೇಳಿದಕ್ಕೆ, ನಿಮಗೆ ಥ್ಯಾಂಕ್ಸ್ ಹೇಳಬೇಕಾಗಿತ್ತು ನಿನ್ನೆ ಮಾಡಿದ ಸಹಾಯಕ್ಕೆ ಅಂದಾಗ. ಸರಿ ಸುಮ್ಮನೆ ಏನೋ ಥ್ಯಾಂಕ್ಸ್ ಏನೂ ಬೇಕಾಗಿಲ್ಲ, ಸುಮ್ಮನೆ ಹೊರಟೋಗ್ಬಿಡಿ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ರೂಮಿಗೆ ಕಾಲಿಡಬಾರ್ದು ನೀವು ಅಂತ ರೇಗ್ ಬಿಡ್ತಾರೆ ಅಗ್ನಿ. ತಕ್ಷಣ ಸಾಕ್ಷಿ ಹೋಗ್ಬೇಕಿದ್ರೆ ಹಾಗೆ ಕಾಲಿಗೆ ಪೆಟ್ಟಾಗ್ಬಿಡುತ್ತೆ. ತಕ್ಷಣ ಬಂದು ಆಲ್ರೆಡಿ ಅಗ್ನಿ ಸಾಫ್ಟ್ ಆಗಿ ಸಾಕ್ಷಿಯ ಕಾಲನ್ನ ಇಟ್ಕೊಂಡು ಮಸಾಜ್ ಮಾಡ್ತಿದ್ದಾರೆ. ಸಾಕ್ಷಿಯಲ್ಲೇ ಕಳೆದು ಹೋಗ್ತಿದ್ದಾರೆ ಅಗ್ನಿ. ಈ ಕಡೆ ಅಗ್ನಿಯಲ್ಲಿ ಸಾಕ್ಷಿ ಕೂಡ ಕಳೆದು ಹೋಗ್ತಿದ್ದಾರೆ. ಇಬ್ಬರ ನಡುವೆ ಒಂದು ಪ್ರೀತಿಯ ಚಿಗುರು ಮೊಳಕೆ ಹೊಡಿತದೆ ಅಂತಾನೆ ಹೇಳ್ಬೋದು. ಇಲ್ಲಿ ಅಗ್ನಿ ಸಾಕ್ಷಿಯನ್ನ ಇಟ್ಕೊಂಡಿರೋಷ್ಟು ಹೊತ್ತು ತುಂಬಾ ಸಾಫ್ಟ್ ಆಗಿ ಬಿಹೇವ್ ಮಾಡ್ತಾರೆ, ರೊಮ್ಯಾಂಟಿಕ್ ಆಗಿ ಬಿಹೇವ್ ಮಾಡ್ತಾರೆ. ಬಟ್ ಯಾವಾಗ ಸಾಕ್ಷಿ ಕೈಯನ್ನ ಬಿಡ್ತಾರೋ ಮತ್ತೆ ರೆಬೆಲ್ ಆಗ್ತಾರೆ. ಅಗ್ನಿ ರುದ್ರ ಪ್ರತಾಪವನ್ನ ತೋರಿಸ್ತಾರೆ. ಈಗಲೂ ಕೂಡ ಅದೇ ಆಗ್ತದೆ. ಬಿಡಿ ಸರ್ ನನ್ನ ಕೈಯನ್ನ ಅಂತ ಸಾಕ್ಷಿ ಹೇಳಿದ ತಕ್ಷಣ ಇಲ್ಲಿ ಆಲ್ರೆಡಿ ರೆಬೆಲ್ ಆಗ್ತಿದ್ದಾರೆ, ರೆಬೆಲ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಸಾಕ್ಷಿ ಜೊತೆ. ಸಾಕ್ಷಿಗೆ ಅಚ್ಚರಿ ಆಗುತ್ತೆ, ಏನೇ ಆಗಿದೆ ನಿಂಗೆ, ಇಷ್ಟೊತ್ತು ಸಾಫ್ಟ್ ಆಗಿ ಬಿಹೇವ್ ಮಾಡ್ತಿದ್ದೆ, ಆಲ್ರೆಡಿ ರೆಬೆಲ್ ಆಗ್ತಿದ್ಯಲ್ಲ, ನಾಗಬಲಿ ಮೈ ಮೇಲೆ ಬರುತ್ತಾ ನಿನ್ಗೆ, ಯಾವತ್ತೂ ಬರಲ್ಲ ನಾನು ನಿನ್ನ ರೂಮ್ಗೆ ಅಂತ ಹೇಳಿ ಬೈದು ಸಾಕ್ಷಿ ಹೊರಟ್ಬಿಡ್ತಾರೆ. ಈ ಕಡೆ ಅಗ್ನಿಗೆ ಗೊತ್ತಾಗ್ತಾನೆ ಇಲ್ಲ ತಾನು ಏನು ಮಾಡ್ತಿದ್ದೀನಿ ಅಂತ. ತದನಂತರ ಅರವಿಂದ್ ಅವರ ರೂಮ್ಗೆ ಹೋಗಿ ಪ್ರಾಜೆಕ್ಟ್ ಅನ್ನ ಕೊಟ್ಟು ಅಲ್ಲಿಂದ ವಾಪಸ್ ಆಗ್ಬೇಕಾದ್ರೆ ಅಲ್ಲಿಗೆ ಮಲ್ಲಿಕಾ ಎಂಟ್ರಿ ಕೊಡ್ತಾರ. ಇಲ್ಲಿ ಮಲ್ಲಿಕಾ ಅರವಿಂದ್ ಅವರ ಹತ್ರ ನೀವು ಭಾಗಮಂಡಲಕ್ಕೆ ಹೋಗ್ಬಾರ್ದಿತ್ತು ಅಂತ ಹೇಳ್ತಾರೆ. ನಾನು ಇದ್ದಿದ್ರೆ ಕಳಿಸ್ತಿರ್ಲಿಲ್ಲ ಅಂದಾಗ ನೀನ್ ಎಲ್ಲೂ ಹೋಗಿದ್ದೆ ನೆನ್ನೆ ಅಂತ ಕೇಳ್ತಾರೆ ಅರವಿಂದ್. ನಾನು ನನ್ನ ಸ್ನೇಹಿತೆ ಮನೆಯಲ್ಲಿದ್ದೆ ಅಂದಾಗ ನೀನು ಭಾಗಮಂಡಲಕ್ಕೆ ಅಗ್ನಿ ಮತ್ತೆ ಸಾಕ್ಷಿ ಹೋಗೋದಕ್ಕೆ ಬಿಡ್ತಾ ಇರ್ಲಿಲ್ಲ ಅಲ್ವಾ ಅಂತ ಹೇಳಿ ಅರವಿಂದ್ ಕೇಳ್ತಿದ್ದಾಗೆ ಮಲ್ಲಿಕಾ ಶಾಕ್ ಆಗ್ತಾರೆ. ಮಲ್ಲಿಕಾ ಮತ್ತೆ ಅರವಿಂದ್ ನಡುವೆ ಬೇರೆ ಏನೋ ಗುಟ್ಟು ಅಡಗಿ ಕೂತದ. ಜೊತೆಗೆ ಭಾಗಮಂಡಲದ ವಿಷಯ ಏನು ಅನ್ನೋದು ಕೂಡ ಅವರಿಬ್ಬರಿಗೆ ಹಾಗಿದ್ರೆ ಅವರಿಬ್ಬರೇ ಸೇರ್ಕೊಂಡು ಭಾಗಮಂಡಲದಲ್ಲಿ ಏನು ಬಚ್ಚಿಟ್ಟಿದ್ದಾರೆ ಅನ್ನೋ ವಿಷಯ ಕೂಡ ರಿವಿಲ್ ಆಗ್ತದೆ. ಇದರ ನಡುವೆ ರಾಜು ಮತ್ತೆ ಇಬ್ರು ಕೂಡ ಒಬ್ರೇ ಅನ್ನೋ ಸತ್ಯ ಕೂಡ ರಿವಿಲ್ ಆಗ್ತದೆ. ಹಾಗಿದ್ರೆ ಏನಾಗ್ಬೋದು ಮುಂದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ